ಆಕಾಶವಾಣಿ ಕಲಬುರಗಿ. ಗಾಯತ್ರಿ ಸುಂದರೇಶ್ ಅವರು ಸಂಪಾದಿಸಿರುವ ಸಖಿ ಕಥಾ ಹಾಗೂ ಶ್ರೀಮತಿ ಮಲ್ಲಮ್ಮ ಎಸ್ ಕಾಳಗಿ ಮಹಗಾಂವ್ ಇವರ ಕವನ ಸಂಕಲನ ಗೊತ್ತಿಲ್ಲದ ದಿನಾಂಕ, ಈ ಎರಡು ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಮತಾ ದೇವಿ ಟಿ. ಸಖಿ ಕಥಾ 16 ಗೆಳತಿಯರ 16 ಕತೆಗಳು. ಸಖಿ ಕಥಾ ಇದು ವಿವಿಧ ಲೇಖಕಿಯರ ಸಣ್ಣ ಕತೆಗಳ ಸಂಕಲನವಾಗಿದೆ. ಸಂಪಾದಕರು ಶ್ರೀಮತಿ ಗಾಯತ್ರಿ ಸುಂದರೇಶ್, ಪ್ರಕಾಶಕರು ಪಾರಿಜಾತ ಪ್ರಿಂಟರ್ಸ್. ಈ ಪುಸ್ತಕವು ಸುಂದರವಾದ ಮುಖಪುಟವನ್ನು ಹೊಂದಿದೆ. ಈ ಪುಸ್ತಕದ ಮುಖಬೆಲೆಯು 125 ರೂಪಾಯಿಗಳು. ಸಖಿ ಕಥಾದಲ್ಲಿನ ಕತೆಗಳನ್ನು ಅವಲೋಕಿಸಿದಾಗ ಓದುಗನಿಗೆ ಮಿಶ್ರ ಭಾವನೆಗಳು ಕಾಡುತ್ತವೆ. ಬಹುತೇಕ ಸ್ತ್ರೀ ಸಂವೇದನೆಯೇ ಪ್ರಧಾನವಾಗಿ ವಿಜೃಂಭಿಸಿ ಕತೆಗಳಾಗಿ ರೂಪ ತಳೆದಿರುವುದು ಇಲ್ಲಿಯ ಕತೆಗಳ ವೈಶಿಷ್ಟ್ಯವಾಗಿದೆ. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ದೇವರಿಗೆ ಹರಕೆಯ ಹೆಸರಿನಲ್ಲಿ ಕಾಮತೃಷೆಗೆ ಬಳಸಿಕೊಳ್ಳುವ ಕೆಟ್ಟ ಸಂಪ್ರದಾಯಕ್ಕೆ ನಲುಗಿ ಹೋದ ಹೆಣ್ಣೊಬ್ಬಳ ಕರುಣಾಜನಕ ಕಥನವಿರುವ ವೈದೇಹಿ ಏನಾದಳೋ ಎಂಬ ಕತೆ ಗಮನ ಸೆಳೆಯುತ್ತದೆ. ಕಥನ ಶೈಲಿ ಗ್ರಾಮ್ಯ, ಭಾಷೆಯ ಸೊಗಡು ಮತ್ತು ಕಥೆಯ ಅಂತ್ಯ ಪರಿಣಾಮಕಾರಿಯಾಗಿದೆ. ನಾಯಿ ಕೊಂದ ಕೊಲೆಗಾತಿ ಎಂಬ ಕಥೆಯಲ್ಲಿ ತನ್ನ ತಪ್ಪನ್ನು ಇತರರ ಮೇಲೆ ಹೊರಿಸಿ ಅಪರಾಧಿ ಪ್ರಜ್ಞೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವ ಮೇಲಾಧಿಕಾರಿ ಸ್ವಾರ್ಥದ ಪ್ರತೀಕವಾಗಿ ತೋರುತ್ತಾರೆ. ಅಂತೂ ದೇವರು ಕೈಬಿಡಲಿಲ್ಲ ಎಂಬ ಕಥೆಯಲ್ಲಿ ನಂಬಿ ಕೆಟ್ಟವರಿಲ್ಲ ಎನ್ನುವುದನ್ನು ಪ್ರತಿಪಾದಿಸಲಾಗಿದೆ. ಕಾರ್ಮೋಡ ಕರಗಿ ಮಳೆಗೆರೆಯಿತು ಎಂಬ ಕಥೆಯಲ್ಲಿ ಮುಟ್ಟಿನ ಅಂತ್ಯದ ಸಂದರ್ಭದಲ್ಲಿ ಕೆಲವು ಮಹಿಳೆಯರ ದೇಹದಲ್ಲಾಗುವ ವ್ಯತ್ಯಯದಿಂದ ಅನುಭವಿಸುವ ಕ್ಲೈಮ್ಯಾಕ್ಟರಿಕ್ ಎನ್ನುವ ಮಾನಸಿಕ ತೊಂದರೆಯನ್ನು ಮನಮುಟ್ಟುವಂತೆ ನಿರೂಪಣೆ ಮಾಡಲಾಗಿದೆ. ಇದು ಮಾನಸಿಕ ತೊಂದರೆಯನ್ನು ವಿಶ್ಲೇಷಿಸುವ ಪ್ರಶಂಸನೀಯ ಪ್ರಯತ್ನವಾಗಿದೆ. ಬಡತನದಲ್ಲಿರುವುದು ಸಿರಿತನ ಎಂಬ ಕಥೆಯು ಸಂಭಾಷಣೆಯ ನಿರೂಪಣೆಯಲ್ಲಿರುವುದು ವಿಶೇಷವಾಗಿದೆ. ಸೊಸೆಯಂದಿರ ಪರೀಕ್ಷೆ ಸ್ವಲ್ಪ ನಾಟಕೀಯವೆನಿಸಿದರೂ ಸತ್ಯಾಂಶ ತಿಳಿಸುವ ಪ್ರಯತ್ನವೇ ಮಹತ್ವದಾಗಿದೆ. ಕೆಸರೊಳಗಿದ್ದ ಮೊಸರು ಎಂಬ ಕಥೆಯಲ್ಲಿ ಕುಟುಂಬ ಸಹಯೋಗದಿಂದ ಒಟ್ಟಾಗಿ ಶ್ರಮಿಸಿದರೆ ನಿರೀಕ್ಷಿತ ಫಲ ಸಿಗುವುದು ಎಂಬುದನ್ನು ಪ್ರತಿಪಾದಿಸುತ್ತದೆ. ಈ ಕಥೆಯಲ್ಲಿ ಲಕ್ಷ್ಮಿಯ ಪಾತ್ರ ಮತ್ತು ಸರಳ ನಿರೂಪಣೆ ತುಂಬಾ ಇಷ್ಟವಾಗುತ್ತದೆ. ನಾನು ನನ್ನದೆಂಬ ಭಾವಿಯೊಳಗೆ ಕೆಟ್ಟ ಮನೋಭಾವದ ಹೆತ್ತವರಿಂದ ದೂರವಾಗಿ ತನ್ನ ಇಚ್ಛೆಯಂತೆ ನೆಲೆ ಕಂಡುಕೊಂಡ ಛಲಗಾತಿಯ ಕತೆ ಮನಮುಟ್ಟುವಂತೆ ಇದೆ. ಈ ಕಥೆಯಲ್ಲಿ ಯೋಚನೆಗಳು ಮುಗಿಬಿದ್ದರೂ ಕರ್ತವ್ಯ ಅವುಗಳನ್ನು ದೂರಕ್ಕೆ ಅಟ್ಟಿ ಬಿಡುತ್ತಿತ್ತು ಎನ್ನುವಂಥ ವಾಕ್ಯಗಳು ಮನೋಜ್ಞವಾಗಿ ಮೂಡಿಬಂದಿವೆ. ಕಥೆಯಾದಳು ಎನ್ನುವ ಕಥೆಯಲ್ಲಿ ಮಗಳ ಮಾನ ಕಾಪಾಡಬೇಕಾದ ತಂದೆಯೇ ಕಾಮಾಂಧನಾಗಿ ಕ್ರೌರ್ಯ ತೋರುವ ಬಿಭತ್ಸ ಕಥಾನಕವಿದೆ. ಇದೊಂದು ಸತ್ಯ ಘಟನೆ ಎಂದು ಲೇಖಕಿ ಹೇಳುವಾಗ ಮನಸ್ಸು ಅರ್ಧಗೊಳ್ಳುತ್ತದೆ. ಕರಿನೆರಳು ಎನ್ನುವಂತಹ ಕಥೆಯಲ್ಲಿ ತನ್ನದೇನೂ ತಪ್ಪಿಲ್ಲದಿದ್ದರೂ ಅಣ್ಣನೆಂದು ಕರೆದವನಿಂದಲೇ ತಾನು ಅಪಾರವಾಗಿ ಪ್ರೀತಿಸುವ ಮುಖದ ಸೌಂದರ್ಯಕ್ಕೆ ಹಾನಿ ಉಂಟಾಗಿ ಪರಿತಪಿಸುವ ಹೆಣ್ಣಿನ ವ್ಯಥೆಯ ಕಥನವಿದೆ. ಇಷ್ಟಾದರೂ ಆಕೆ ಬದುಕನ್ನು ಎದುರಿಸುತ್ತೇನೆ ಎಂದು ವ್ಯಕ್ತಪಡಿಸುವ ಮನೋಸ್ಥೈರ್ಯ ಇಷ್ಟವಾಗುತ್ತದೆ. ಉಯಿಲು ಎನ್ನುವ ಕಥೆಯಲ್ಲಿ ಹೆತ್ತ ಮಕ್ಕಳ ಸ್ವಾರ್ಥ ಮತ್ತು ತಾತನಿಗೆ ಮೊಮ್ಮಕ್ಕಳು ತೋರುವ ಔದಾರ್ಯವನ್ನು ವಿಭಿನ್ನ ಕಥಾವಸ್ತುವಿನ ನಿರೂಪಣೆ ಇದೆ. ಸೀತಾಳು ಸ್ಮಿತಳಾದ ಕಥೆಯಲ್ಲಿ ಛಲದಿಂದ ಮನೆಯವರನ್ನು ಎದುರಿಸಿ ಸಾಧನೆ ಮಾಡಿದ ಯುವತಿಯ ಸಾಹಸದ ವರ್ಣನೆ ಇದೆ. ಸಮಸ್ಯೆಗಳು ಎಂಬ ಹಕ್ಕಿಗಳು ಆಗಾಗ ಬರುತ್ತವೆ ಹೋಗುತ್ತವೆ, ಆದರೆ ಅವನ್ನು ಅಲ್ಲೇ ಗೂಡು ಕಟ್ಟಲು ಬಿಡಬಾರದು ಎನ್ನುವ ಇಲ್ಲಿಯ ಸಾಲುಗಳು ಉಲ್ಲೇಖನೀಯವಾಗಿವೆ. ಮಿಂಚು ಎನ್ನುವ ಕಥೆಯಲ್ಲಿ ಒಂದು ಆಸ್ತಿಗೆ ಸಂಬಂಧಿಸಿದಂತೆ ಬಹಳಷ್ಟು ಜಟಾಪಟಿಗಳಾಗಿ ಮೋಸಗಾರರು ಸೆರೆಸಿಕ್ಕಿ ನ್ಯಾಯಕ್ಕೆ ಜಯ ದೊರೆಯಿತೆ ಎಂಬುದನ್ನು ವಿವರಿಸುವ ಕತೆ ಇಲ್ಲಿದೆ. ನಾನೇನು ತಪ್ಪು ಮಾಡಿದೆ ಎಂಬ ಕಥೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಆದರೆ ಈಗ ಬದುಕಿಲ್ಲದ ಯುವತಿಯ ಆಕ್ರಂದನ ಮೂಕ ವೇದನೆಗೆ ಮನ ಮಿಡಿಯುತ್ತದೆ.
ಕನಸಿನ ಕಾಳಗ ಎಂಬ ಕಥೆಯಲ್ಲಿ ಕೊರೋನಾ ಲಸಿಕೆ ಹಾಕಲು ಬಂದವರ ತಲೆ ಒಡೆಯುತ್ತೇನೆ ಎಂದು ರಾತ್ರಿ ಕಳೆದು ಬೆಳಗಾಗುವುದರ ಒಳಗೆ ಮನಪರಿವರ್ತನೆಯಾಗುವನ ಕಥೆಯನ್ನು ನಾವು ಕಾಣಬಹುದಾಗಿದೆ. ಆತನ ಈ ಬದಲಾವಣೆಗೆ ಕಾರಣ ಕುತೂಹಲಕರವಾಗಿದೆ. ಆದರ್ಶ ದಂಪತಿಗಳು ಎನ್ನುವ ಕಥೆಯಲ್ಲಿ ಆದರ್ಶ ಗುಣ ರೂಢಿಸಿಕೊಂಡ ದಂಪತಿಗಳು ಅನಾಥ ಮಗುವಿಗೆ ತೋರುವ ಔದಾರ್ಯದ ವಿವರಣೆ ಇದೆ. ಕಥಾ ಹಂದರ ತೀರಾ ಸರಳವೆನಿಸಿದರೂ ಕಥೆಯ ಒಟ್ಟಾರೆ ಆಶಯ ಮನ ಮೆಚ್ಚುವಂತದ್ದಾಗಿದೆ. ಈ ಕಥಾ ಸಂಕಲನದ ಕೊನೆಯ ಕಥೆಯಾದ ಹರಿದ ದಾರ ಎನ್ನುವ ಕಥೆಯಲ್ಲಿ ಸಂಶಯ ಪೀಡಿತ ಗಂಡನಿಂದ ದೂರವಾದ ಹೆಣ್ಣು ಕೊನೆಗೆ ಒಂದಾಗಿರಲು ಮನಸ್ಸು ಮಾಡಿದರೂ ಹಠಾತ್ತನೆ ನಿರ್ಧಾರವನ್ನು ಬದಲಾಯಿಸುತ್ತಾಳೆ. ಹರಿದ ದಾರವನ್ನು ಜೋಡಿಸುವುದು ಅಸಾಧ್ಯವೆಂದು ಆಕೆಯು ಮನಗಾಣುತ್ತಾಳೆ. ಈ ಕಥಾಗುಚ್ಛದಲ್ಲಿರುವ ಎಲ್ಲ ಕಥೆಗಳು ಅತ್ಯಂತ ಸುಂದರವಾಗಿ ಮನಮುಟ್ಟುವಂತೆ ಚಿತ್ರಿತವಾಗಿವೆ. ಎಲ್ಲ ಲೇಖಕಿಯರು ಓದುಗರ ಮನ ಮುಟ್ಟುವಂತೆ ಕಥೆಗಳನ್ನು ರಚಿಸಿದ್ದಾರೆ. ಇನ್ನು ಮುಂದೆಯೂ ಸಹ ಇದೇ ರೀತಿಯಾದಂತಹ ಉತ್ತಮ ಕಥೆಗಳನ್ನು ಕವಿಯತ್ರಿಯರು ರಚಿಸಲಿ ಎಂದು ನಾನು ಆಶಿಸುತ್ತೇನೆ. ಗೊತ್ತಿಲ್ಲದ ದಿನಾಂಕ ಇದು ಒಂದು ಕವನ ಸಂಕಲನವಾಗಿದೆ. ಶ್ರೀಮತಿ ಮಲ್ಲಮ್ಮ ಎಸ್ ಕಾಳಗಿ ಅವರ ಲೇಖನಿಯಿಂದ ಮೂಡಿಬಂದಿದೆ. ಬಸವಪ್ರಭು ಪ್ರಕಾಶನ ಈ ಪುಸ್ತಕವನ್ನು ಹೊರತಂದಿದೆ. ಈ ಪುಸ್ತಕದ ಮುಖಬೆಲೆಯು 100 ರೂಪಾಯಿಗಳು. ಕವಿಯತ್ರಿ ಈ ಪುಸ್ತಕವನ್ನು ತಮ್ಮ ಮನೆತನದ ಹಿರಿಯ ಜೀವಿ ಶ್ರೀಮತಿ ಪುತಳಾಬಾಯಿ ರಾಚಪ್ಪ ವೈರಾಗಿ ಇವರಿಗೆ ಅರ್ಪಿಸಿದ್ದಾರೆ. ಈ ಪುಸ್ತಕದ ಮುನ್ನುಡಿಯನ್ನು ಡಾಕ್ಟರ್ ಸಂಗನಗೌಡ ಹಿರೇಗೌಡರು ಬರೆದಿದ್ದಾರೆ ಹಾಗೂ ಈ ಪುಸ್ತಕದ ಬೆನ್ನುಡಿಯನ್ನು ಡಾಕ್ಟರ್ ನಾಗಪ್ಪ ಟಿ ಗೋಗಿಯವರು ಬರೆದಿದ್ದಾರೆ. ಈ ಪುಸ್ತಕವು ಒಟ್ಟು 24 ಕವನಗಳನ್ನು ಒಳಗೊಂಡಿದೆ. ಕವಿಯತ್ರಿ ತಮ್ಮ ಮೊದಲನೇ ಕವನದಲ್ಲಿ ಪ್ರಥಮ ವಂದಿತ ಗಣನಾಯಕ, ವಿಘ್ನ ನಿವಾರಕ, ವಿಘ್ನೇಶ್ವರ, ಗರಿಕೆ ಪ್ರಿಯ, ಲಂಬೋದರ, ಏಕದಂತ, ನಿನಗೆ ವಂದನೆ ಎಂದು ಗಣಪತಿಯ ಸ್ತುತಿಯೊಂದಿಗೆ ಈ ಒಂದು ಪುಸ್ತಕವನ್ನು ಪ್ರಾರಂಭಿಸಿದ್ದಾರೆ. ಕವಿಯತ್ರಿ ತಮ್ಮ ಮಹಾವಿಷ್ಣುವೇ ಕವನದಲ್ಲಿ ಭಜಿಸುವೆ ನಿನ್ನ ಮಹಾವಿಷ್ಣುವೇ, ಲಕುಮಿ ಪ್ರಿಯೆ, ಹರಿಹರನೆ, ದಯ ತೋರಿ ದಾರಿ ತೋರಿಸು ಭಕ್ತಿ, ಸಮೋಹದ ಕಷ್ಟ ನಿವಾರಿಸು ದೇವನೇ ಎಂದು ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದಾರೆ. ಇವರೇ ನಮ್ಮ ಈಶ್ವರರು ಎಂಬ ಕವನದಲ್ಲಿ ಪಾರ್ವತಿ ಪಕ್ಕದಲ್ಲಿ ಇಲ್ಲ, ರುದ್ರಾಕ್ಷಿ ಮಾಲೆ ಧರಿಸಿದವರಲ್ಲ, ಧರೆಗಿಳಿದು ಬಂದು ಈಶ್ವರರು ಇಲ್ಲಿರೋರಲ್ಲ ಎಂದು ಹೇಳುತ್ತಾ, ಜಡೆಯಲ್ಲಿ ಗಂಗೆ ಇಲ್ಲದವರು, ಕೈಯಲ್ಲಿ ತ್ರಿಶೂಲವನ್ನು ವಲ್ಲೆ ಎನ್ನುವವರು, ತ್ರಿಶಕ್ತಿಗಳನ್ನು ತಿಳಿದವರು, ಇವರೇ ನಮ್ಮ ಈಶ್ವರರು ಎಂದು ವರ್ಣಿಸಿದ್ದಾರೆ. ಪೂಜ್ಯದಾತ ಎನ್ನುವ ಕವನದಲ್ಲಿ ಗುರುವಿನ ನೆನೆದು ಭಜನೆಯ ಮಾಡೋಣ, ಭಾವ ತುಂಬಿ ಹಾಡುತ್ತಾ ಭುವನು ಗೆಲ್ಲೋಣ ಎಂದು ಹೇಳುತ್ತಾ, ಮಹಗಾಂವ್ ಗ್ರಾಮದ ಯೋಗಿ ವಿರೂಪಾಕ್ಷ ವರದ ಹಸ್ತ ಈ ಮುಗ್ಧ ಪವಾರಗಳು ಗೈದ ಶ್ರೀ ಗುರುಲಿಂಗ ಪೂಜ್ಯರನ್ನು ಹೊಗಳಿದ್ದಾರೆ. ಕಾಣದ ದೇವರು ಎಂಬ ಕವನದಲ್ಲಿ ಕಾಣದ ದೇವರನ್ನು ಹುಡುಕುವೆವು, ಎಲ್ಲಾ ಕಂಡರೆ ದೇವರನ್ನು ಬಿಡುವವರು ಇಲ್ಲ, ಕಣ್ಮುಂದೆ ಇರುವ ಸಿದ್ದೇಶ್ವರರೇ ನಮಗೆಲ್ಲ, ಅವರು ಬಿಟ್ಟ ಮಾತುಗಳನ್ನು ಹಿಡಿದಿಟ್ಟುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕಮಲದ ಕನ್ನಿಕೆ ಕವಿತೆಯಲ್ಲಿ ಬಾರಮ್ಮ ತಾಯಿ ಕಮಲದ ಕನ್ನಿಕೆ, ದಯತೋರು ಪೂಜೆಯ ವೇಳೆಗೆ, ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಿ ಸಿರಿ ಸಂಪತ್ತು ಕರುಣಿಸು ಮಹಾಲಕ್ಷ್ಮಿಗೆ ಎಂದು ಬೇಡಿಕೊಂಡಿದ್ದಾರೆ. ಮುತ್ತೈದೆಯರು ಸಂಭ್ರಮದಿ ಕೂಡಿ ಕಮಲದ ಕನ್ನಿಕೆಗೆ ಕೈ ಮುಗಿಯುವವರು ಇಷ್ಟಾರ್ಥ ಸಿದ್ಧಿರಸ್ತು ಎಂದು ಹರಸು ತಾಯಿ ಎಂದು ಪ್ರಾರ್ಥಿಸಿದ್ದಾರೆ. ಕವಿಯತ್ರಿಯು ತಮ್ಮ ಮುರಾರಿ ಮುಕುಂದ ಎನ್ನುವ ಕವನದಲ್ಲಿ ದೇವಕಿ ನಂದನ, ಯಶೋದಮಯಿ, ಲಲನ, ರಾಧೆಯ ಪ್ರಿಯೆ, ಶ್ಯಾಮ, ನಂದಗೋಕುಲ, ಮೋಹನ ಬೆಣ್ಣೆಯ ಕದ್ದ, ಮುದ್ದು ಕೃಷ್ಣ, ಗೋಪಿಯರನ್ನು ಗೋಳುಪಡಿಸಿದ ಮಾಧವ, ಬಾಯೊಳು ವಿಶ್ವ ತೋರಿಸಿದ ಕೇಶವ, ಯದುವಂಶದ ಶ್ರೀ ವಾಸುದೇವ ಎಂದು ಶ್ರೀಹರಿಯನ್ನು ಕೊಂಡಾಡಿದ್ದಾರೆ. ಕರುಣಿಸೋ ವಿರೂಪಾಕ್ಷ ಎನ್ನುವ ಕವನದಲ್ಲಿ ಕರುಣಿಸುವ ವಿರೂಪಾಕ್ಷ, ಕರುಣದಿ ನೀ ಬೇಡುವೆ, ನಾ ಬುದ್ಧಿಯ ನೀಡೆಂದು ನೀಡುವೆ, ನೀನು ಜ್ಞಾನದ ಬೆಳಕನ್ನು ಹಾಡನ್ನು ಹಾಡುವೆ, ನಾನೊಂದು ಎನ್ನುತ್ತಾ ವಿರೂಪಾಕ್ಷನೆಂಬ ಹೆಸರನ್ನು ಪಡೆದಿರುವ ಬಿಳಿಯ ವಸ್ತ್ರಧಾರಿಯ ವೇಷ ಧರಿಸಿದವಗೆ, ಮಹಗಾಂವ್ ಮಠದಲ್ಲಿ ನೆಲೆಸಿದವಗೆ, ಮಠದ ಮಡಿಲಲ್ಲಿ ಮಲಗಿದ ತಾತನಿಗೆ ದುಷ್ಟ ಶಕ್ತಿಯರನ್ನು ನೀ ದೂರವ ಮಾಡಿದೆ, ಅಟ್ಟಹಾಸದಿ ಮೆರೆಯುವವರ ಮಟ್ಟ ಹಾಕಿದೆ, ಮಟ್ಟಸದಿಂದ ಮಠದಲ್ಲಿ ಮೆರೆಯುತ್ತಿರಲಿರುವ ಮಂದಹಾಸದ ಗುರುಲಿಂಗರ ಕಿರೀಟವಾಗಿ ಎಂದು ಮಠದ ಗದ್ದುಗೆಯಲ್ಲಿ ಲಿಂಗವಾಗಿ
ಹೊಳೆಯುತ್ತಿರುವ ಶ್ರೀ ಗುರುವರ ನೀನು ನಿನ್ನಯ ಲೀಲೆಯ ಹಾಡುತ್ತಾ ಹೊಗಳುತ್ತಾ ಭಕ್ತ ಜನ ತಲೆಬಾಗುತ್ತಲಿದೆ ಎಂದು ಗುರುಗಳ ಮಹಿಮೆಯನ್ನು ವರ್ಣಿಸಿದ್ದಾರೆ. ವೃತ್ತಿಗಳ ಭೇದ ಎನ್ನುವ ಕವನದಲ್ಲಿ ವೈದ್ಯನಾರಾಯಣ ಹರಿ ಹಣವನ್ನು ಬಯಸದೆ ಚಿಕಿತ್ಸೆ ನೀಡಿದರೆ ಜೀವರಕ್ಷಕ ಹಣವನ್ನು ಬಯಸುವ ವೈದ್ಯ ಯಮಪಾಶಾಕ. ಇಂಜಿನಿಯರ್ 10 ಕಟ್ಟಡಗಳು ಕಟ್ಟಿದಾತ, ಕೈ ತುಂಬ ಸಂಬಳ ಪಡೆಯುವ ನೀತ. ಹಣದಾಸೆ ಇದ್ದರೆ ಎತ್ತರ ವೃತ್ತಿ, ಹಣದಾಸೆ ಇಲ್ಲದಿದ್ದರೆ ವಿಶ್ವೇಶ್ವರಯ್ಯ ವ್ಯಕ್ತಿ. ಶಿಕ್ಷಕ ಶಿಸ್ತನ್ನು ಕಲಿಸುವ, ಶಿಕ್ಷೆಯ ವಿಧಿಸುವ ಕರುಣೆಯ ಮೂರ್ತಿ. ಈ ವ್ಯಕ್ತಿ ಹಣದಾಸೆ ಇಲ್ಲದೆ ಒಲವನ್ನು ತೋರುವ, ಪ್ರತಿಫಲ ಬಯಸುವ ಈ ವೃತ್ತಿ ಎಂದು ವಿವಿಧ ವೃತ್ತಿಯವರ ಗುಣಗಾನವನ್ನು ಮಾಡಿದ್ದಾರೆ. ಸದ್ಭಕ್ತರ ಗುರುವರರು ಎನ್ನುವ ಕವನದಲ್ಲಿ ಧರ್ಮದ ಸಾತ್ವಿಕ ಕಳೆಯರವರು, ಅಧ್ಯಾತ್ಮ ಜ್ಞಾನದ ಬೆಳಕಾದವರು, ಚಿನ್ನದ ಕಂತಿ ಮಠದ ಒಡೆಯರು, ಭಕ್ತರ ಜನರ ಗುರುವರರು. ಉಜ್ಜಯಿನಿ ಶಾಖಾದ ಉತ್ತರಾದಿ ಇವರು, ಸರಳ ಸಜ್ಜನಿಕೆಯ ಮಹನೀಯರು, ಅರಿವಿನ ಆಳ ಅರಿತವರು, ಸದ್ಭಕ್ತ ಜನರ ಗುರುವರರು ಎಂದು ಗುರುಗಳ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಈ ಕವನ ಸಂಕಲನದ ತಲೆ ಬರಹವಾದ ಗೊತ್ತಿಲ್ಲದ ದಿನಾಂಕ ಎನ್ನುವ ಕವನದಲ್ಲಿ ನಾನು ನನ್ನದು ಎನ್ನದಿರು ಮನುಜ, ನೀನು ನೀನಾದ ನಿಜ ಅರಿತು ನನ್ನತನವೇ ಮೇಲಾಗಿರಲಿ ಅನ್ನೋದು ಮರೆತು, ಹಿಂದೆ ನೀ ಏನಾಗಿದೆ ನೆನಪಿಲ್ಲ, ಮುಂದೆ ಎಲ್ಲಿಗೆ ಹೊರಟಿರುವೆ ಗೊತ್ತಿಲ್ಲ, ಹಿಂದು ಮುಂದಿನ ನಡುವೆ ಸಿಲುಕಿರುವೆಯಲ್ಲ, ಸಿಕ್ಕಿದ್ದೆಲ್ಲ ನನ್ನದೆನ್ನುವುದನ್ನು ನೀ ಬಿಡುವುದೇ ಇಲ್ಲ. ಹುಟ್ಟಿದ ದಿನಾಂಕ ಗೊತ್ತಾಯಿತು, ತೊಟ್ಟಿಲಲ್ಲಿ ಹಾಕುವ ದಿವಸ ಬಂದಿತ್ತು, ಅಂಬೆಗಾಲಿಟ್ಟು ತೊದಲುತ್ತಾ ಹೊಸ್ತಿಲು ದಾಟಿದ ದಿನ ಖುಷಿಯಾಯಿತು, ವಿದ್ಯೆ ಉದ್ಯೋಗ ದೊರೆತು ಮದುವೆ ದಿನ ನಿಶ್ಚಿತಗೊಂಡು ಎಲ್ಲದಕ್ಕೂ ಗೊತ್ತು ಪಡಿಸುವವರು ಒಳ್ಳೆಯ ದಿನ. ಬಾಲ್ಯ ಯೌವನ ಹಿರಿತನ ವಯಸ್ಸು ಕಳೆದು ಹೋಯಿತು, ಸಾವಿನ ದಿನಾಂಕ ಹತ್ತಿರವಾಯಿತು, ಮರಣ ನೋಡಿಲ್ಲ, ಮರುಕಳಿಸಿ ಬರಲ್ಲ, ಅದುವೇ ನಿಗೂಢ ದಿನ, ಸಾವಿಗೆ ಹತ್ತಿರವಾದರೂ ಗೊತ್ತಿಲ್ಲದ ದಿನ ಎಂದು ವರ್ಣಿಸುತ್ತಾ ಜೀವನ ನಶ್ವರ, ಸಾವು ಖಚಿತ ಎಂಬುದನ್ನು ಈ ಒಂದು ಕವನದಲ್ಲಿ ಬಿಂಬಿಸಿದ್ದಾರೆ. ಅಧ್ಯಾತ್ಮದ ಒಲವು ಸಾಹಿತ್ಯದ ಗೆಲುವು ಎನ್ನುವ ಕವನದಲ್ಲಿ ಜೀವನದ ಸತ್ಯ ಅರಿಯಲು ಅಧ್ಯಾತ್ಮದ ಒಲವು ಬೇಕು, ಒಲವು ಮೂಡಿದರೆ ಮುಕ್ತಿಯೇ ಗೆಲುವು ದೊರಕುವುದು, ಸ್ವಚ್ಛಂದದ ಬದುಕಿಗೆ ಸಾಹಿತ್ಯವೇ ರಸದೌತಣ, ಅಂತರಾತ್ಮದ ಒಲವಲ್ಲಿ ಸಾಹಿತ್ಯದ ಸೌಂದರ್ಯ ಹೆಚ್ಚಿಸುವುದು, ಒಲವು ಗೆಲುವು ಒಟ್ಟಿಗೆ ಪಡೆದಾಗ ಮೆಚ್ಚುಗೆ ನಮ್ಮ ಶಿವನೊಲುಮೆಗೆ ಎನ್ನುತ್ತಾ ಜೀವನದಲ್ಲಿ ಮುಕ್ತಿಯನ್ನು ಪಡೆಯಬೇಕಾದರೆ ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ ಎಂಬುದನ್ನು ಈ ಕವನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಕವನ ಸಂಕಲನದಲ್ಲಿ ಕವಯಿತ್ರಿಯು ಉತ್ತಮ ಕಾವ್ಯಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ಮುಂದೆಯೂ ಸಹ ಇದೇ ರೀತಿಯಾಗಿ ಕವಯಿತ್ರಿಯ ಲೇಖನಿಯಿಂದ ಉತ್ತಮ ಕೃತಿಗಳು ಬಿಡುಗಡೆಯಾಗಲಿ ಎಂದು ಆಶಿಸುತ್ತೇನೆ. ಇದುವರೆಗೆ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರು ಸಂಪಾದಿಸಿರುವ ಸಖಿ ಕಥಾ ಹಾಗೂ ಶ್ರೀಮತಿ ಮಲ್ಲಮ್ಮ ಎಸ್ ಕಾಳಗಿ ಮಹಾಗಾಂವ್ ಇವರ ಕವನ ಸಂಕಲನ ಗೊತ್ತಿಲ್ಲದ ದಿನಾಂಕ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಮಮತಾ ದೇವಿ ಟಿ. ಸಂಕಲನ ಪೂಜಾ ಏಕದಂಡಗಿ ಮಠ್. ನಿರ್ಮಾಣ ಶಾರದಾ. ಹೊಸ ಓದು ಪುಸ್ತಕ ಪರಿಚಯ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.